ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದಂತಹ ಪ್ರಕರಣ. ಕೇರಳದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಆಗಿದೆ. ಕಾಂಗ್ರೆಸ್ನಿಂದ ಈಗಾಗಲೇ ಉಚ್ಚಾಟನೆ ಆಗಿದ್ದಾರೆ ಅವರು. ರಾಜೀವ್ ಗೌಡಗೆ ಆಶ್ರಯ ಕೊಟ್ಟಂತಹ ಉದ್ಯಮಿ ಮೈಕಲ್ ಕೂಡ ಅರೆಸ್ಟ್ ಆಗಿದ್ದಾರೆ. ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಪೊಲೀಸರ ವಶಕ್ಕೆ. ಪೊಲೀಸ್ ಅತಿಥಿ ಗೃಹದಲ್ಲಿ ಇಬ್ಬರನ್ನ ಇರಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈತ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗಿದೆ. ಬೆದರಿಕೆಯ ಆಡಿಯೋ ವಾಯ್ಸ್ ಸ್ಯಾಂಪಲ್ ಅನ್ನು ತಾಳೆ ಹಾಕಬೇಕು, ಮ್ಯಾಚ್ ಮಾಡಬೇಕಾಗುತ್ತೆ. ಅವ್ರದ್ದೇ ಅಂತ ಗೊತ್ತಿದ್ರು ಕೂಡ ಕಾನೂನು ಅದನ್ನು ಹೇಳುತ್ತೆ. FSLಗೆ ಕಳುಹಿಸ್ಕೊಡ್ಬೇಕಾಗುತ್ತೆ. ಅಲ್ಲಿಂದ ಒಂದು ರಿಪೋರ್ಟ್ ಬರಬೇಕು. ಆ ರಿಪೋರ್ಟನ್ನು ಆಧರಿಸಿ ರಾಜೀವ್ ಗೌಡ ಅವರ ಮುಂದಿನ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತೆ. ಈಗಾಗಲೇ KS ಆಫೀಸರ್ ದೂರಿನ ಅನ್ವಯ 2 ಪ್ರಕರಣಗಳು ದಾಖಲಾಗಿದೆ. ಆ ದೂರಿನ ಅನ್ವಯ ಕೇರಳದಲ್ಲಿ ರಾಜೀವ್ ಗೌಡನನ್ನು ಬಂಧನ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುದ್ದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ರಾಜೀವ್ ಗೌಡ ಬಂಧನ ಆಯಿತು, ಆತನಿಗೆ ಸಹಕರಿಸಿದಂತಹ ಉದ್ಯಮಿಯ ಬಂಧನ ಕೂಡ ಆಯಿತು. ವಾಟ್ ನೆಕ್ಸ್ಟ್ ಅಂತ ಹೇಳಿ ಈ ಪ್ರಕರಣದಲ್ಲಿ ಮತ್ತೇನು ಬೆಳವಣಿಗೆಗಳಾಗ್ತಾ ಇದೆ ಪೊಲೀಸರ ತನಿಖೆಯಲ್ಲಿ? ಖಂಡಿತ ಪ್ರೇಮ್, ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ರಾಜೀವ್ ಗೌಡನನ್ನು ಬಂಧಿಸಲಾಗಿದೆ. ರಾಜೀವ್ ಗೌಡನಿಗೆ ಇಷ್ಟು ದಿನ ಆಶ್ರಯವನ್ನು ಕೊಟ್ಟಿದ್ದಂತಹ ಮಂಗಳೂರಿನ ಉದ್ಯಮಿ, ರಾಜೀವ್ ಗೌಡರ ಸ್ನೇಹಿತ ಅಂತ ಹೇಳ್ತಾ ಇರುವಂತಹ ಮೈಕಲ್ ಅಂತಕ್ಕಂಥವ್ರನ್ನ ಈಗಾಗಲೇ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜೀವ್ ಗೌಡ ಮತ್ತು ಮೈಕಲ್ ಇಬ್ಬರು ಕೂಡ ಓಡಾಡ್ತಾ ಇದ್ದಂತಹ ವಾಹನ ಏನಿತ್ತು ಅದನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾತ್ರಿ 3 ಗಂಟೆ ಸುಮಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಕರೆದುಕೊಂಡು ಬಂದಿರುವಂತಹ ಪೊಲೀಸರು ಇದೇ ಒಂದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವಂತಹ ಪೊಲೀಸ್ ಅತಿಥಿ ಗೃಹ ಅಂತೇಳಿ ಇದರ ಒಳಗಡೆ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ರಾಜೀವ್ ಗೌಡ ಮತ್ತು ಮೈಕಲ್ ಇಬ್ಬರು ಕೂಡ ಒಳಗಡೆ ಇರೋದು. ಮತ್ತು ASP ಆಗಿರುವಂತಹ ಜಗನ್ನಾಥ್ ರೈ ಅವರು ಮತ್ತು ಸೆನ್ ಪೊಲೀಸ್ ಠಾಣೆಯ DYSP ರವಿಕುಮಾರ್ ಅವರು ಮತ್ತು ಈ ಪ್ರಕರಣದ ತನಿಖಾಧಿಕಾರಿ ಶಿಡ್ಲಘಟ್ಟದ CPI ಆನಂದ್ ಕುಮಾರ್ ಅಂತೇಳಿ 3 ಜನ ಕೂಡ ಈಗ ರಾಜೀವ್ ಗೌಡ ಬಳಿ ಹೇಳಿಕೆಗಳನ್ನು, ಅಂದರೆ ಸ್ವಯಂ ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸೋಕೋ ಟೀಮ್ನ ವತಿಯಿಂದ ರಾಜೀವ್ ಗೌಡ ಏನು ಬೆದರಿಕೆ ಹಾಕಿದ್ರು ಆ ಆಡಿಯೋ ಏನಿತ್ತು ಆ ಆಡಿಯೋನ ಮತ್ತು ಅವರ ವಾಯ್ಸ್ಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಅಂದರೆ 2 ಧ್ವನಿಗಳನ್ನು ಸಂಗ್ರಹ, ಅಂದರೆ ಒಂದಕ್ಕೊಂದು ತಾಳೆ ಮಾಡಬೇಕಾಗುತ್ತೆ. ಹಾಗಾಗಿ ಧ್ವನಿ ಸಂಗ್ರಹ ಕಾರ್ಯಕ್ಕೆ ಸೋಕೋ ಟೀಮ್ ಮುಂದಾಗಿರುವಂಥದ್ದು. ಇದನ್ನು FSLಗೆ ಕಳಿಸಲಾಗುತ್ತೆ. ಇದೆಲ್ಲವೂ ಕೂಡ ಆದ ನಂತರ ಸ್ವಯಂ ಹೇಳಿಕೆ ದಾಖಲಿಸಿದಂಥ ಅವರನ್ನು ಮೆಡಿಕಲ್ ಚೆಕಪ್ಗೆ ಒಳಪಡಿಸಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಲಿಕ್ಕೂ ಕೂಡ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ತದನಂತರ ಮೆಡಿಕಲ್ ಚೆಕಪ್ ಆದ ನಂತರ ಸೀದಾ ಚಿಕ್ಕಬಳ್ಳಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಶಿಡ್ಲಘಟ್ಟ ನಗರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ತದನಂತರ ಶಿಡ್ಲಘಟ್ಟದ ತಾಲೂಕು JMFC ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ರಾಜೀವ್ ಗೌಡರನ್ನು ಹಾಜರುಪಡಿಸಬೇಕಾಗುತ್ತೆ. ಹಾಗಾಗಿ 24 ಗಂಟೆಯ ಒಳಗೆ ಈ ಪ್ರಕ್ರಿಯೆಗಳು ಮುಗಿಬೇಕಾಗುತ್ತೆ. ನಿನ್ನೆ ಸಂಜೆ 4 ಗಂಟೆಗೆ ಬಂಧನ ಆಗಿರುವಂಥ ಕಾರಣದಿಂದ ಇವತ್ತು ಸಂಜೆ 4 ಗಂಟೆ ಒಳಗೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಯಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.